ಎಂತ ಸಂಕಟ ಬರ್ತದೆ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಅಂತ ನಾಳೆ ಬಿಟ್ಟು ನಾವು ಯಾಕಂದ್ರೆ ಸುಖದಾಗಿರುವಂತ ನಾಳೆ ಬಿಟ್ಟು ಹೋಗ್ಬೇಕಾದ್ರೆ ಆ ಮಕ್ಕಳ ಜನ ತಾಯಿ ತಂದೆಗೆ ಬಿಟ್ಟು ಹೋಗುವಳಾಗಿ ಅಂತ ದುಃಖ ಆಗ್ತದ. ಯಾರಿಗೆ ಬಂದ್ರು ಅವರಿಗೆ ಗೊತ್ತಾಗತ್ತೆ. ನಮ್ಮನಿಂದ ಗೊತ್ತಾಗೋದು ನಿಮ್ಗೆ ಗೊತ್ತಾಗಲ್ರಿಪ್ಪ. ನಮಗೆ ಗೊತ್ತಾಗೋದು ಯಾರಿಗೆಲ್ಲ ಬಂದು ಒದಗಿರ್ತದಲ್ಲ ಅವರಿಗೆ ಗೊತ್ತಾ, ಅವರಿಗೆ ಗೊತ್ತಾಗ್ತದೆ. ಈ ಪರಮಾತ್ಮ ಲೀಲೆ ಯಾರ್ಯಾರಿಗೆ ತಿಳಿದಿಲ್ಲ ದೇವರನ್ನು ಅಂತ ಲೀಲೆ ಬಹಳ ದೊಡ್ಡದಕ್ಕೆ. ಭಾಳ ದೊಡ್ಡದ. ನನ್ನ ಮುಗಲ್ಕಿಗಲ್ ಕತ್ತಾನೇನ್ರಿಪ್ಪ? ಹಂಗಲ್ಲೋ 84 ಲಕ್ಷ ಜೀವರಾಶಿಲ್ಲ ಅನ್ನ ಹಾಕುವಂತ ಪರಮಾತ್ಮ ಅಂತೇಳಿ ನೀವು ದೊಡ್ಡ ಮಕ್ಕಳಿಗೆ ಕರಿಬೇಕಿಲ್ಲ. ಈ ಭೂಮಿ ಮ್ಯಾಗಿನ ಒಂದು ಹುಲ್ಲಿ ಕಡ್ಡಿ ಅಡಿಗಡೆ ದೇವರಾತ್ರಿ ಕುತ್ತವ್ರು ನಿಂತವ್ರು ನಾವು ನೀವು ಎಲ್ಲಾರು ಹುಟ್ಟಿ ಬರ್ಬೇಕಾದ್ರೆ ಇವ್ರು ದೇವ್ರಿಗೆ ಹುಟ್ಟಿಸ್ಕೊಳ್ಳಿ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಮತ್ತ ಎಲ್ಲ ನಾನೇ ಮಾಡಿನಂದ ನೀನು ಹಂಗೆ ಶುರು ಮಾಡಿ. ಇಲ್ಲ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಈ ಸಭಾದಾಗ ಎಬ್ಬಿಸ್ಕೇರಿ ಒಬ್ಬರಿಗೆ ದೇವ್ರು ಹಡ್ದ ನಾನು. ಇವ್ರೆಲ್ಲ ಹೆಂಗ್ ಹುಟ್ಟ್ಯಾರತ್ತೀನಿ ಅವ್ರವ್ರ ಒಪ್ಪಗಳು ಹೊಟ್ಟಿಲೇನೆ ಹುಟ್ಟ್ಯಾರ. ಮುಂದೆ ಅವ್ರವಪ್ಪ ಅವ್ರ ಒಪ್ಪನಟ್ಟಿಲೆ, ಮುಂದೆ ಅವ್ರವಪ್ಪ ಅವ್ರ ಒಪ್ಪನಟ್ಟಿಲೆ. ಹೆಂಗ ಕುಳಿ ಸಾಕೋತ್ ಬಂದದ ಒಬ್ಬರಿಗೆ ದೇವ್ರು ಹಡದಿಲ್ಲ. ದೇವ್ರು ಹಡಿದಿಲ್ಲ. ದೇವ್ರಕ್ಕಿಂತ ಮೊದಲು ನೀನೇ ಹುಟ್ಟಿದಂಗಾಯ್ತಂದ್ರೆ ಈಗ ನೀ ಹೇಳ್ದ ಒಪ್ಕೋತೀನಿ. ನೀನು 2 ಗಂಟೆ ಮಕ್ಕಳು ಹಡ್ದಿವಿ. ಹಡ್ದಿದ್ದೇವ ಹಂಗ ಹಡ್ದಿರಪ್ಪ. ಗಂಡ ಹೆಂಡತಿ ಕೂಡ ಹಡ್ದಿದ್ದೆವು. ಗಂಡ ಹೆಂಡತಿ ಕೂಡ ಇಬ್ಬರು ಅವ್ರಿಗೆ ಠೀಕ್ ಅದ. ದೊಡ್ಡ ಮಗ ನೋಡಕ್ಕ ಕೈಯ ಕಾಲಿಲೆ ಕಣ್ಣ ಮುಗಿಲೆ ಎಲ್ಲ ಸುದ್ದು ಹುಟ್ಟೇನ ಮಗ. ಚಂದ ಅಂದ್ರೆ ಸಣ್ಣ ಮಗ ಸ್ವಲ್ಪ ಕಾಲಿಲೆ ಕೂತು ಹುಟ್ಟ್ಯಾನ. ಅದೇ ಒಂದು ತೋರಿಸ್ಕೊಡ್ತಾರೆ. ಯಾಕ ಗಂಡ ಹೆಂಡತಿ ಇಬ್ಬರು ಕೂಡಿ ಹರಿದ ಮಗನ ಅದೊಂದು ಸುಳ್ಳು ನಡೆದ ಕೂಟ ಯಾಕೆ ಹಾಡೋದು ಅಂತ ತೋರಿಸ್ಕೊಡ್ತಾರೆ. ಸುತ್ತಲ್ಲ ಹೆದರ್ ಕಾಲ ಕೂಟ ಹಚ್ಕೊಂಡ್ರೆ ನಿಮಗ ತೋರಿಸ್ಕೊಡ್ತಾರೆ. ಯಾಕ ಇಬ್ರು ಕೂಡಿ ನೀವು ಆಡಿದ್ರೆ ಅದು ಸುಳ್ಳು ಆಡಿದ ಕೂಟ ಯಾಕೆ ಹಾಡ್ರಿ ಅಂತ ನಾನು ಅಪೇಕ್ಷೆ ಅಲ್ಲ. ತೋರಿಸ್ಕೊಡ್ತಾರಪ್ಪ. ಅದು ಖರೆ ದೇವ್ರ ಅದರತ್ತೀನಿ ಇಲ್ಲಕ್ಕೆ ದೇವರ ಅದನ್ನತ್ತೀವಿ. 50 ಗಂಟೆ ಖರ್ಚು ಮಾಡಿ ನಿಮ್ಮ ಹಡಗೆ ಇಟ್ಟಿಟ್ಟು ಕೊಡುವುದು ಇದೆಲ್ಲ ದೇವ್ರ ಅದನ್ನತ್ತೀವಿ ಮಾಡೋದು. ಇದು ದೇವರಿಗೆ ಕೆಲಸ ಆಗುದಿಲ್ಲ. ನೀವು ಅವ್ರು ಕೂಡಿ ನೀವು ಆ ಕಡೆ ಹೋಗುದಿಲ್ಲ. ಅದು ಬೇರೆ. ಈಗ ಈ ಸದ್ಯ ಸಹಜ ವಿಚಾರ ಮಾಡುವಂತ ಮಾತ ಇವರನ್ನ ಅಪ್ಪಾರ ಕಂಪನಿ ಹೆಂಗ ಹಚ್ಚಿದ್ರೆ ಲೋಕಾಪುರ್ ಡಿಸ್ಕೌಂಟ್ ಇದ್ದ ಕಂಪನಿ ಆ ಕಡೆ ಏನು ಗೊತ್ತಾ ನಮ್ಮ ಮೊಬೈಲ್ ಕಂಪನಿ ಅಂದ್ರೆ ಮೋಡ್ ತಿನ್ನು ಕಂಪನಿ ಮಗನ. ಹೆಂಗ್ರಿಪ್ಪ? ಮೋಡ್ ತಿನ್ನೋರು ನನ್ನ ಮ್ಯಾಗ ಸಿಟಿ ಮಾಡಿ ನಮ್ಮ ಮೊಬೈಲ್ ನಾನು 10 9 ಕರಿ ಮಾಡಿ ಬಿಡ್ದೆ ಉಳಿತಾಡ್ತೀನಿ. ಈಗ ಸಹಜ ಜನರ ಮಾತು ವಿಚಾರ ಮಾಡುದು ಏನ್ರಿಪ್ಪ? ಇದು ನಿನ್ನ ಕಾಲ ಹೇಳು ಮಾತ. ಭಗವಂತ ಅಪ್ಪಗಳ ಕಂಪನಿ ಮುಖದ ಮ್ಯಾಗ ಚಂದ ಕಾಣಿಸ್ತಾರೆ ಟಾಟಾ ಮಿಕ್ಸಿ ಕೊಟ್ಟ. ಪಟ್ಟನಲ್ರಿಪ್ಪ. ಅದೇ ಅವಾಗ ಕುಂಡಿನವ ಅವಾಗ ಕಂಪನಿಗೆ ಯಾಕೆ ಪಟ್ಟಿಲ್ಲ ಅಂದ್ರೆ ಮುಂಜಾನೆ ಹೇಳೋಣ ಒಲಿ ಮುಂದೆ ಕುಂಡಿರ್ತಾರ ಅಡಿಗೆ ಮಾಡೋಣ ಜಳಗಳು ಹಚ್ಕೊಂಡ್ರೆ ಹೇಳಿ ಅವ್ರಿಗೆ ಪಟ್ಟಿಲ್ಲ. ನೋಡ್ರಿ ಎಷ್ಟು ತಿಳಿ ಓಡ್ಸ್ಯಾನ ಮಗ. ಹೆಣ್ಣು ಮಕ್ಕಳಿಗೆ ಗಡ್ಡ ಮೆಣಸಿ ಹಾಕೊಟ್ಟಂದ್ರೆ ಮುಂಜಾನೆ ಅಡಿಗೆ ಮಾಡ್ತಾರ ಜಳಗಿರ ಹಾಕೊಂಡಿದ್ರೆ ಗೊತ್ತಾಗ ಅಡಿಗೆ ಅವ್ರಿಗೆ ಮಾಡ್ತಾರೆ. ನೀವು ಮಾಡ್ತಾರೇನು? ಆ ಮುರಾರಿ ಕಾಕ ಕೇಳಿ ಯಾರು ಮಾಡ್ತಾರ? ಅವನೇ ಮಾಡ್ತಾರ. ಹೀಗಾಗಿ ನೀವು ಹೇಳ ಒಪ್ಕೋತೀನಿ. ಮೇ ಮತ್ತು ಜೂನ್ ತಿಂಗಳದಾಗ ಏನ್ ಹಾಕಲ್ಲ ಮದುವೆ ಆತಾವ. ಲಗ್ನ ಆತವಲ್ಲ. ಲಗ್ನದಾಗ ಯಾರು ಸಿರಾ ಮಾಡ್ಸಿರ್ತಾರೆ, ಯಾರು ಬುಂದಿ ಮಾಡ್ಸಿರ್ತಾರ, ಯಾರು ಬಜ್ಜಿ ಮಾಡ್ಸಿರ್ತಾರೆ, ಯಾರು ಸೇವಾ ಮಾಡ್ಸಿರ್ತಾರೆ, ಯಾರು ಪುರಿಯ ಮಾಡ್ಸಿರ್ತಾರೆ, ಬೇಕಾದ್ರೆ ಮಾಡ್ಸಿರ್ತಾರೆ. ಅಲ್ಲಿ ಅಡಿಗೆ ಮಾಡಿಸಿದಾಗ ಎಲ್ಲ ನೀನು ಅಪ್ಪನ ಕಂಪನಿಗೆ ಬಂದಿರ್ತಾವ. ಆ ಗಂಡ ಕಂಪನಿನ ಬಂದಿರ್ತಾರೆ. ಗಡ್ಡ ಮೀಸಿ ಫುಡ್ ಸಿಕ್ಕೊಡ್ತಾರೆ ಅವ್ರು ಸುಡ್ತಾ ಮಗನೇ ಬೋಲ್ಸ್ಕೊಂಡ್ರೆ ಮಾಡ್ತಿರ್ತಾರೆ. ಹಂಗಲ್ಲದು ಪರಮಾತ್ಮ ಲೀಲೆ. ಅದು ದೇವರಾಟ. ಭಗವಂತ ತಾಯಿ ಮಗನಿಗೆ ಜನ್ಮ ಕೊಡ್ಬೇಕಾದ್ರೆ ಏನಾಯ್ತ? ತಾಯಿ 9 ತಿಂಗಳು ಹೊತ್ತು ಎತ್ತು ಮಗನಿಗೆ ಜನ್ಮ ಕೊಡ ಮುಂದ ತಾಯಿಗೆ ಮತ್ತೊಮ್ಮೆ 10 ಹುಟ್ಟುಗತ್ರ ಆಗಿರ್ಬೇಕಲ್ಲ. ಯಾರಿಗೆ ಕರಿ ಮಗನಿಗೆ ಏನಾಗಿದೆ ಅತಿ ಗೊತ್ತದು. ತಾಯಿ ಮಗನಿಗೆ ಜನ್ಮ ಕೊಡ ಮುಂದೆ ತ್ರಾಸ ತಾಯಿ ಹಾದ್ರು ಚಾಕೊಂಡು ಪುಸ್ತಕದ ಎರಡು ಕೂಡ ಏನಾಯ್ತ್ರಿಪ್ಪ? ಮತ್ತು ಚಾ ಕುಡಿ ಏನಾಯ್ತು ಗೊತ್ತಾ? ಹಾಟ್ಯ ಆಯ್ತ ಹಾಟ್ಯ. ಅದು ಅದ್ರಾಗಿ ಹೆಣ್ಮಗಳಿದ್ರು ಅಂದ್ರ ಅಣ್ಣ ಹೇಳ್ತಾರ ಸತ್ಯಪ್ಪಣ್ಣ ಕುಡಿಯೋ ಪ್ರಶ್ನೆ. ಹೆಣ್ಮಕ್ಳಿಗೆ ಏನ್ ಬೈತಾರ ಅನ್ನೋದು ಸತ್ಯಪ್ಪ. ಅದು ಹೆಂಗಾಯ್ತಾನೋ ಅಂತ ಇಲ್ಲ. ಅದು ಕುಡಿ ಹಾಟ್ಯ ಆಯ್ತು. ಒಂದ್ ವೇಳೆ ಹೆಣ್ಮಗಳಿದ್ರು ಅಂದ್ರೆ ಏನಾಗ್ತದೆ ಕೆಲಸ ಅವ್ರು ಹೇಳ್ತಾರ. ಎಷ್ಟು ಕಿರಿ ಓಡಿಸ್ ನೋಡಿದ್ರ ಹೇಳಲ್ಲ. ಯಾಕಂದ್ರೆ ಆ ಸಂಜೀವಿಯವ್ರು ಕೂಡಿಯವ್ರೆ ಗುಟ್ಟಿ ಹೆಣ್ಮಕ್ಳಿಗೆ ಬೈತಾರಲ್ಲ ಭಾಷ್ಯ. ಆ ಭಾಷೆ ನೀನು ಆ ಲೆಕ್ಕ ಕೇಳಿದಾಳು. ಯಾಕಂದ್ರೆ ಹೆಣ್ಣು ಮಕ್ಕಳ ಗಂಡ ಯಾಕೆ ಕೊಡುದು ನಿನಗೆ ಗೊತ್ತಿಲ್ಲ. ಯಾಕೆ ಕೊಡುದಿಲ್ಲಪ್ಪ? ಒಂದ್ ವೇಳೆ ಗಂಡ ಕೂಸಿರ್ತಂದ್ರೆ ಹೆಣ್ಣು ಮಕ್ಕಳು ಹೊಕ್ಕವ್ರಿ ಕತ್ರ ತುಂಬಿಡ್ತಾರೆ ನಮ್ಮ ಅವ್ವು. ಒಂದ್ ವೇಳೆ ಹೆಣ್ಣು ಕೂಸಿತ್ತಂದ್ರೆ ಏನ್ ಮಾಡ್ತಾರೆ? ಹೊಕ್ಕವ್ರಿ ಕತ್ತರಿಸಿ ಎಲ್ಲ ಕಡೆ ಗಡ್ಡ ಮೀಸಿ ಈ ಕಡೆ ಎಲ್ಲ ಕಡೆ ತುಟಿಗಿ ರಕ್ತದ ಹತ್ತಂದ್ರ ಗಂಡ ಮೀಸಿ ಬರುದಿಲ್ಲ, ಹೆಣ್ಣು ಮಕ್ಕಳಿಗೆ ಬರುದಿಲ್ಲ. ನೀವು ಹೇಳೋ ಮಾತೆಲ್ಲ ಠೀಕ್ ಅದ್ರಿ ಪಾಪ. ಹೆಣ್ಣು ಮಕ್ಕಳಿಗೆ ಅದು ಇದು ಹತ್ತಣ ಗಾಟ ಮೀಸಿ ಬರುದಿಲ್ಲ ಠೀಕ್ ಅದ.
ಈ ಅಣ್ಣಾಗ ಯಾವನ್ ಹಚ್ಚಾರತ್ತೀರಿ ನೀವು ಈಜ್ ಇಲ್ಲ ಸುಳ್ಳ ನೆನಪು ನೋಡ್ರಿ ಅವನಿಗೆ ಗೊತ್ತಪ್ಪ ಅವಾಗಲ್ಲ ನೀವು ಕೇಳು ಅವಾಗ ಅಮೃತ ಪೈ ಕಣವಾಗಿ ಹೇಳ್ತಾವ ತಂಗಿ ಈ ಶಾಸಕರು ಜಕ್ಕಪ್ಪ ಮಾಡಪ್ಪನ್ನ ಹಡಿದ ಕರೆ ಇವು ಮಕ್ಕಳು ನನ್ನ ಅಲ್ಲ ವಾಸಿಗೆ ಎತ್ತಿ ಹೊಡೆಯಾಗಿ ತುಪ್ಪರು ಜನ್ಮ ಹೇಳ್ತಾರೆ ಅವರಿಗೆ ಅಂತ ಪರಿಸ್ಥಿತಿ ಬಂದದ ನಮ್ಮ ನಿಮ್ ಪಾಡೇನ್ರಿಪ್ಪ ನಾವೇ ಹಿಡಿತಪ್ಪ ಅತ್ತಂಗೆ ಅಳುತ್ತಾರ ಸಣ್ಣ ಮಕ್ಕಳಿಗೆ ಸುಖ ಬಂತು ದೂರ ನೋಡಿ
ಹೆಂಗೆ ನಡೀಬೇಕಿದೆ ಹೆಂಗ್ ನಡಿಬೇಕ್ರಿಪ್ಪ ಈಗ ಹೇಳಿದ್ರಲ್ಲ ಸಂತಿ ಮ್ಯಾಗತ್ತ ಹಾ ಇವೆಲ್ಲ ಸಂತಿ ಮ್ಯಾಗ ನಡುಲೆಕ್ಕಪ್ಪ ಇವು ಹೌದು ದಾರಿ ಮ್ಯಾಲ ಇವೆಲ್ಲ ತಾಳಿ ಎಲ್ಲ ತಾಳ್ನಾಗ ಇವೆಲ್ಲ ತಾಳಿ ಲೆಕ್ಕಪ್ಪ ಎಲ್ಲ ತಾಳ್ನಾಗ ನಡೆದ್ರೆ ಅದು ಕರೆಕ್ಟ್ ಆಗ್ತಾವ ಅವು ಲೆಕ್ಕಪ್ಪ ಹಾ ಹೆಂಗ ಕೇಳಿದ ಹಂಗ ಸತ್ಯ ನಡೆದಿದ್ದು ಕಲಿಯುಗ ಕಲಿಯುಗ ಹೋಗಿ ಸತ್ಯ ನಡೆದಪ್ಪ ಇದು ಕಲಿಯುಗ ಅದಕ್ಕೆ ಕಲಿಯುಗ ಹೋಗಿ ಕಲಿಯುಗ ಹೋಗಿ ಕಾಂಪ್ಯೂಟರ್ಗೆ ನಡೆದ ಕಾಂಪ್ಯೂಟರ್ ಹೋಗಿ ಕಾಂಪ್ಯೂಟರ್ ಹೋಗಿ ಸದ್ಯ ಚಾಲು ಈಗ ಯಾವ್ದಂತ ಕೇಳಿದ್ರ ಯಾವ್ದಪ್ಪ ಏನೋ ಮೊಬೈಲ್ ಈಗ ನಡೆದ ಮೊಬೈಲ್ ಮಗನ ಈ ಮೊಬೈಲ್ ಜನರ ಬರ್ಬೇಕು ಬಹಳ ಕತ್ತಲದ ಇದು ಏನದ ಇದ್ರಾಗ ಬಂದಿರೋ ಬಹಳ ಕೆಟ್ಟದ ಇದು ಏನು ಮೊಬೈಲ್ ಅಂದ್ರೆ ಏನು ಗೊತ್ತಿದೆ ಹಾ. ಮೊಬೈಲ್ ಅಂದ್ರೆ ಮಾನವ ಮೊಬೈಲ್ ಅಂದ್ರ ಮಾನವ ಅದ್ರೊಳಗಿನ ಸಿಮ್ ಕಾರ್ಡ್ ಅಂದ್ರೆ ಗಂಡ ಅದ್ರ ಹೆಣ್ತಂದ್ರ ಅದ್ರೊಳಗಿನ ಕರೆನ್ಸಿ ಅಂದ್ರೆ ಹಾಕಿ ಅದ್ರ ಮಕ್ಕಳಂದ್ರ ಸಾಲಗಳಂದ್ರೆ ಮಕ್ಕಳು ಇನ್ಕಮ್ ಕಾರ್ಡ್ ಅಂದ್ರೆ ದೊಡ್ಡ ಮಕ್ಕಳು ಔಟ್ ಕಾರ್ಡ್ ಅಂದ್ರೆ ಹೆಣ್ಣು ಮಕ್ಕಳು ಅದ್ರಾಗ ಸೂಚ್ಯಾಪ್ ಅಂದ್ರ ಸೂಚ್ಯಪ್ಪ ಅಂದ್ರೆ ಮಕ್ಕಳೇ ಇಲ್ಲ ನನ್ನ ಮಗನ ಅದ್ರಾಗ ಒಂದು ಎರಡು ಹೊಟ್ಟೆ ಬಿಟ್ಟು ಅವೇ ಹಂಗತ ನಾವು ಅದೇ ಹಂಗ ಅದ್ರಾಗ ಅವ್ನು ಡಿಸ್ಕಾರ್ ಬಂದ ಮಗನ ಹಾ ಹಾ ಇಷ್ಟೆಲ್ಲ ಗೊತ್ತಾಗ್ತಾವ ಏನಿಲ್ಲ ಅದ್ರಾಗ ನೆಟ್ವರ್ಕ್ ಇಲ್ಲ ಅಂದ್ರೆ ಅದೇ ಏನು ನೆಟ್ವರ್ಕ್ ಇಲ್ಲ ಅಂದ್ರೆ ಹೆಂಗ್ ಗೊತ್ತೇನು ಅದು ಗಾಂಧಿ ನಮ್ಮ ಮಗ ಹಾ. ನೆಟ್ವರ್ಕ್ ಇಲ್ಲ ಅಂದ್ರೆ ಹ್ಯಾಂಡ್ ತವ್ರ ಮನಿಗೆ ಹೋದ ಅಂತ ಇಷ್ಟೆಲ್ಲ ಬೇಕಾವ ಜಾಸ್ತಿ ನೋವು ಅಂದ್ರೆ ನೀವು ಭಾಳ ಹೇಳ್ಬೇಕಾದ್ರೆ ಬಾಳವ ಭಾಳವ ಟೈಮ್ ಬಾಳ ಆಗ್ಯದ ಅಣ್ಣಗಳು ಪಾಳಿ ಕೂಡ ಮುಗಿಸಿ ಅನ್ನ ಕಣ್ಣು ಕಿಸ್ಲತ್ತ ಅವ್ನ ಕಣ್ಣಿ ಹಂಗೆ ಅವ ಕೇಳು ಹಾ ಹೇಳ ಮಧು ಮಹಾರಾಜ ಅಮ್ಮನ ಕೈ ಮಧುರ ಕಣಕಂದ್ರೆ ಮಿಡಿನ ಆಗ್ರ ಹಾವಿದ್ದಾಗ ಅಕ್ಕನ ಕಲಿಬೇಸಿಗೆ ಅಂದ್ರು ಕವಿಗಾರ ನಾರಾಯಣ ಕಾಂತಿ ಹಳೆ ಹಲಸಾರ ಅಕ್ಕನ ಕಲಿಬೇಸಿಗೆ ಅಂದ್ರು ಕವಿಗಾರ ನಾರಾಯಣ ಕಾಂತಿ ಹಳೆ ಹಲಸಾರ
ಹತ್ತಲಗ ಊರ ಸಂಗೊಳ್ಳಿ ಮಹಾರಾಜರು ನಂಗೆ ಕುಟ್ಟಿ ಸುಳ್ಳಿನ ಸಂತೆ ಈಗ ಸಣ್ಣಾಗಿ ಚಾಲು ಮಾಡಿ ಒಟ್ಟಿಗೆ ರಾಯಣ್ಣ ಇದು ನೆಚ್ಚಿನ ಮುಳ್ಳಿದ್ದಂಗೆ ನಿಮ್ ಕಡೆಗೆ ಯಾಕಡೆ ಹೋಗಿತ್ತು ಹೋಗಿ ಒಂದು ಮುಳ್ಳು ಮ್ಯಾಲ ಹಂಗೆ ಗೋಟ ಗೋಟ ನಂಗೆ ಕುಟ್ಟಿ ಸುಳ್ಳಿನ ಸಂತೆ